ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಸಹಯೋಗದಲ್ಲಿ ಕೃಷಿ ತೋಟಗಾರಿಕೆ ಉತ್ಪನ್ನಗಳ ಖರೀದಿದಾರರ ಮತ್ತು ಮಾರಾಟಗಾರರ ಸಮ್ಮೇಳನ, ಸಂವಾದ ಹಾಗೂ ಸಿರಿಧಾನ್ಯ ಮೇಳ ಕಾರ್ಯಕ್ರಮ ನಡೆಸಲಾಯಿತು. ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ವಿ. ತಿಮ್ಮಾಪೂರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತರು ಉತ್ಪಾದಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಬೇಕಾದರೆ ಬ್ರ್ಯಾಂಡ್ ಅಗತ್ಯವಾಗಿದೆ ಎಂದರು. ಕೃಷಿಯಿಂದ ಯುವಕರು ಬಹಳಷ್ಟು ದೂರ ಉಳಿಯುತ್ತಿದ್ದಾರೆ. ಇದಕ್ಕೆ ಕಾರಣ ಕೃಷಿಯಲ್ಲಿ ಹೆಚ್ಚಿನ ಆದಾಯ ಪಡೆಯಲು ಸಾಧ್ಯವಾಗುವುದಿಲ್ಲ. ಅದನ್ನು ಯಾವ ರೀತಿಯಾಗಿ ಹೋಗಲಾಡಿಸಬೇಕು, ಉತ್ಪಾದನಾ ಕೇಂದ್ರಗಳು ಹೆಚ್ಚಿಗೆ ಆಗಬೇಕು ಎಂದು ಅವರು ತಿಳಿಸಿದರು. ಬೆಳಗಿ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತ ಅಧ್ಯಕ್ಷರಾದ ಜೆ.ಟಿ. ಪಾಟೀಲ್ ಮಾತನಾಡಿ, ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗದೆ ಮಧ್ಯವರ್ತಿಗಳಿಂದ ನಲುಗಿ ಹೋಗುತ್ತಿದ್ದಾರೆ. ಕೃಷಿ ತೋಟಗಾರಿಕೆ ಬೆಳೆಗಳನ್ನು ಆಸಕ್ತಿಯಿಂದ ಬೆಳೆಯುತ್ತಾರೆ. ಬೆಳೆದ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಿಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಲಾಖೆ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆ ಆಗಬೇಕು ಎಂದರು. ಸಮಾರಂಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಪಿ.ಎಸ್. ಪೂಜಾರ್ ಮಾತನಾಡಿ, ರೈತರು ಉತ್ಪನ್ನಗಳಿಗೆ ಪ್ರಚಾರ ಹೆಚ್ಚಾಗಬೇಕು. ಅಂದಾಗ ಮಾತ್ರ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗುತ್ತದೆ. ಪ್ರಚಾರದಲ್ಲಿ ವಿಫಲರಾಗಿದ್ದಕ್ಕೆ ರೈತರಿಗೆ ಯೋಗ್ಯವಾದ ಪ್ರತಿಫಲ ಸಿಗುತ್ತಿಲ್ಲ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಶಶಿಧರ್ ಕುರೇರ್ ಮಾತನಾಡಿ, 2024 ಹಾಗೂ 25ನೇ ಸಾಲಿನ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ 10 ಜನ ರೈತರನ್ನು ಸನ್ಮಾನಿಸಿ ಪ್ರಶಸ್ತಿ ನೀಡಲಾಗಿದೆ. ಕಾರ್ಯಕ್ರಮ ಪೂರ್ವದಲ್ಲಿ ಕೃಷಿ ತೋಟಗಾರಿಕೆ ಉತ್ಪನ್ನಗಳ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್.ವಿ. ತಿಮ್ಮಾಪೂರ್ ಅವರು ಚಾಲನೆ ನೀಡಿದರು. ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷೆ ಸವಿತಾ ಲೆಂಕನ್ನವರ್, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಮಹಾಂತೇಶ್ ಹಟ್ಟಿ, ಹಾಪ್ಕಾಮ್ಸನ್ ಅಧ್ಯಕ್ಷ ಈರಪ್ಪ ಅರಕೇರಿ, ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕೈಯತ್ತ ಕಾಲಿಂದ ಕೈಯತ್ತ ಮಾನಿಂದ ಸರ್ಕಾರದತ್ತ ಸಾಗಂಗ, ಸರ್ಕಾರದತ್ತ ಸಾಗಂಗ ನಂತರ ಸರ್ಕಾರವನ್ನು ನಡೆಯುವ ಅಂತ ಕೃಷಿ ಹಾಡುಗಳಾಗುತ್ತಿದ್ದು ಅಂದರೆ ನಾವೆಲ್ಲ ಅದನ್ನು ಅನುಭವಿಸಿದ್ವಿ ಮತ್ತು ಕೃಷಿಯೂ ಇದ್ದೀವಿ. ಆ ಆಹಾರ ಪದಾರ್ಥಗಳಲ್ಲಿ ಆ ರುಚಿ, ಅವತ್ತಿನ ಬದನೆಕಾಯಿ ಕಾಯಿಸಿದಂಥ ರುಚಿ ಇವತ್ತು ಯಾವ ಬದನೆಕಾಯಿ ಅನಿಸುತ್ತದೆ. ಎಲ್ಲೋ ಒಂದು ಕಡೆ ನಾವು ಹೆಚ್ಚಿಗೆ ಬೆಳೀತಾ ಇದ್ದೀವಿ, ರುಚಿ ಕಳೆದುಕೊಳ್ಳುತ್ತಂತ. ಹೀಗೆ ಬದುಕಿನುದ್ದಕ್ಕೂ ರೈತ ಸಲ್ಲಿಸತಕ್ಕಂಥ ಕೆಲವು ವಿಚಾರಗಳು ಎಲ್ಲವನ್ನು ಬೆಳೀತಾನೆ, ಮಾರ್ಕೆಟ್ ಇಲ್ಲ ಅಂತಕ್ಕಂಥ ನೊಂದುಕೊಂಡು, ಆ ನೊಂದುಕೊಂಡು ಬದುಕಿಗೆ ಬೆಳಕನ್ನು ನೀಡಬೇಕಾದರೂ ಸರ್ಕಾರ ಹಾಗೂ ಅಧಿಕಾರಿಗಳು ಹಾಗೂ ಯೂನಿವರ್ಸಿಟಿ ಎಲ್ಲ ವಿಜ್ಞಾನಿಗಳು ರೈತರ ಸಹಾಯಕ್ಕೆ ಬರಬೇಕಾಗುತ್ತೆ. ಒಂದು ಕಡೆ ಮಾರ್ಕೆಟ್ಗೆ ಬಂದ ತಕ್ಷಣ ರೈತನ ಕಡಿಮೆ, ಕೆಲವು ದಿವಸ ನಂತರ ಮತ್ತೆ ರೈತ. ಅದಕ್ಕೆ ಆವಾಗ ಸರ್ಕಾರದಲ್ಲಿ ಸೀಮಿ ಆಯ್ತು ಬಂದಿದೆ, ಎಷ್ಟೇ ಮಾರ್ಕೆಟ್ ನಡೆಯಬೇಕು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಅದನ್ನು ತೆಗೆದು ಹಾಕತಕ್ಕಂಥದ್ದು, APMCಗಳನ್ನು ಬೇಡ ಅಂತಕ್ಕಂಥ ವಿಚಾರಗಳು ಇವು ರೈತರಿಗೆ ಸಹಾಯಕಾರಿಯಾಗಿರ್ತಕ್ಕಂಥ ವಿಷಯಗಳಲ್ಲ ಅಂತಕ್ಕಂಥದ್ದನ್ನು ಮನದಲ್ಲೂ ಮತ್ತೆ ಅವನ್ನೆಲ್ಲ ಮೊದಲಿನ ರೀತಿಯಲ್ಲಿ ಇರ್ತಕ್ಕಂಥ ಕೆಲಸ ಇವತ್ತು ರೈತ ಹೋರಾಟದಿಂದ. ನಮ್ಮ ಜಿಲ್ಲೆಯಲ್ಲಿ ಮುಸುಕಿನ ಜೋಳ 6,30,000 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆ ಆಗ್ತದೆ. ಸಜ್ಜೆ 22,000 ಟನ್ನಷ್ಟು, ಹಿಂಗಾರಿ ಜೋಳ 1,20,000 ಮೆಟ್ರಿಕ್ ಟನ್, ತೊಗರಿ 65,000 ಮೆಟ್ರಿಕ್ ಟನ್, ಕಡಲೆ, ಹೆಸರು, ಸೂರ್ಯಕಾಂತಿ, ಸೋಯಾಬೀನ್ ಮತ್ತು
ಶೇಂಗಾ 1,05,000 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಆಗ್ತಾ ಇದೆ. ಬಹಳ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಬ್ಬನ್ನು ಬೆಳೆಯಲಾಗ್ತಾ ಇದೆ. ಕಬ್ಬು 175 ಲಕ್ಷ ಮೆಟ್ರಿಕ್ ಟನ್ ಕಬ್ಬನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಹಾಗೂ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ತೋಟಗಾರಿಕೆ ಬೆಳೆಗಳಾದ ದಾಳಿಂಬೆ, ದ್ರಾಕ್ಷಿ, ಚಿಕ್ಕು, ಪೇರಲ, ನಿಂಬೆ, ಮಾವು, ಬಾಳೆ, ಮೆಣಸಿನಕಾಯಿ, ಈರುಳ್ಳಿ ಈ ರೀತಿಯಾಗಿ ತೋಟಗಾರಿಕೆ ಬೆಳೆಗಳನ್ನು ಸಹ ಬಹಳಷ್ಟು ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಸಿರಿಧಾನ್ಯಗಳು ಸಹ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಪ್ರಾಮುಖ್ಯತೆ ಕೊಟ್ಟು ಅವನ್ನು ಸಹ ಬೆಳೆಯಲಾಗ್ತಾ ಇದೆ. ಸೊ ಈ ರೀತಿಯಾದ ಒಂದು ಬೆಳೆಗಳ ಒಂದು ವಾತಾವರಣದಲ್ಲಿ, ಬೆಳೆಗಳ ಒಂದು ಉತ್ಪಾದನೆಯಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಒಟ್ಟು 70 ರೈತ ಉತ್ಪಾದಕ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದರಲ್ಲಿ ಸಾವಿರಾರು ರೈತರು ಇದಕ್ಕೆ ಸದಸ್ಯರಿದ್ದಾರೆ. ಇಲ್ಲಿ ನಮ್ಮಲ್ಲಿ ಈಗ ಸುಮಾರು 1,000 ಜನ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಖರೀದಿದಾರರು ಏನು ಈಗ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ ಅವರು ಉತ್ಪನ್ನಗಳ ಗುಣಮಟ್ಟದ ಒಂದು ಪರಿಶೀಲನೆ ಮಾಡಿಕೊಂಡು ಒಂದು ಕ್ವಾಂಟಿಟಿಯನ್ನು ಅವರು ನೋಡಿಕೊಂಡು ಒಂದು MOUಗಳನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಸೊ ವಿಶೇಷವಾದ ಅಧಿವೇಶನವನ್ನು ಸಹ ಇಲ್ಲಿ ಕಲ್ಪಿಸಲಾಗಿದೆ. ಸೊ ಈ ರೀತಿಯಾದ ಮಾಹಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ತಾಂತ್ರಿಕ ಗೋಷ್ಠಿಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಬಾಗಲಕೋಟೆ ನಗರದ ಚರಂತಿಮಠ ಶಿವಾನುಭವ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಬಣಿಜಿಗ ಕ್ಷೇಮಾಭಿವೃದ್ಧಿ ಸಂಘ ಬಾಗಲಕೋಟೆ ತಾಲೂಕು ಘಟಕದಿಂದ ಡಾಕ್ಟರ್ ಪ್ರಭುಸ್ವಾಮಿಗಳಿಗೆ ಗೌರವ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಹುಬ್ಬಳ್ಳಿಯ ತಾಂತ್ರಿಕ ಮಹಾವಿದ್ಯಾಲಯದ ಕುಲಪತಿಗಳಾದ ಅಶೋಕ್ ಶೆಟ್ಟರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಗತ್ತು ತುಂಬ ವೇಗವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಹಿಂದೆ ಎಲ್ಲ ಜ್ಞಾನವಾಗಲು 100 ವರ್ಷ ಬೇಕಾಗುತ್ತಿತ್ತು. ಆದರೆ ಈಗ ಕೇವಲ 12 ಗಂಟೆಗಳಲ್ಲಿ ಜ್ಞಾನ ದ್ವಿಗುಣಗೊಳ್ಳುತ್ತಿದೆ. ಮಕ್ಕಳಿಗೆ ಅನುಭವಕ್ಕೆ ಅವಕಾಶ ನೀಡಬೇಕು. ಅಂದಾಗ ಮನುಷ್ಯ ವ್ಯಕ್ತಿತ್ವ ರೂಪಿಸಿಕೊಳ್ಳುತ್ತಾನೆ ಎಂದು ತಿಳಿಸಿದರು. ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ಸೂಕ್ಷ್ಮವಾದಿಗಳಾದ ಬಣಿಜಿಗರು ಸಮಾಜದ ಎಲ್ಲ ವರ್ಗಗಳೊಂದಿಗೆ ಉತ್ತಮ ಸಂಬಂಧವಾಗಿದ್ದಾರೆ. ಆದರೆ ದಿನ ಕಳೆದಂತೆ ನಮ್ಮ ಮಕ್ಕಳಲ್ಲಿ ಸಾಂಸ್ಕೃತಿಕ ಮಳೆ ಆಗುತ್ತಿದೆ. ಇದನ್ನು ತಂದೆ ತಾಯಿಗಳು ಮನಗೊಂಡು ಮಕ್ಕಳನ್ನು ಸಂಸ್ಕೃತರನ್ನಾಗಿ ಮಾಡಬೇಕು. ಧಾರ್ಮಿಕ ಸಂಸ್ಕಾರ ನೀಡಬೇಕು. ಇವೆಲ್ಲವೂ ಪಾಲಕರ ಕೈಯಲ್ಲಿದೆ ಎಂದು ತಿಳಿಸಿದರು. ಚರಂತಿಮಠ ಡಾಕ್ಟರ್ ಪ್ರಭುಸ್ವಾಮಿಗೆ ಅವರಿಗೆ ಬೆಳ್ಳಿ ಬೆತ್ತ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ SSLC, PUC ಪರೀಕ್ಷೆಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಹುಬ್ಬಳ್ಳಿಯ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ರಾಜ್ಯ ಬಣಿಜಿಗ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ರೂಡ್ಗಿ, ಬಸವರಾಜ್ ತಿಪ್ಪಶೆಟ್ಟಿ, ಶಿವಬಸವ ಕರಬಾ ಶೆಟ್ಟರ್, ಅಶೋಕ್ ಚೆನ್ನಗಾವಿ, ಆನಂದ್ ಜಿಗಜಿನ್ನಿ, ರಮೇಶ್ ಕುಮಟಗಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಸಾಮಾಜಿಕ, ಧಾರ್ಮಿಕ, ಸಂಸ್ಕಾರಿಕವಾಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಬೇಕು. ಯಾಕಂದ್ರೆ ಸಂಸ್ಕಾರ ಅನ್ನೋದು ಬಹುಶಃ ಯಾರ ಮನೆಯಾಗ ಯಾವ ಕಿರಾಣಿ ಅಂಗಡಿಯಾಗ ಸಿಗುವುದಿಲ್ಕೊಂಡು, ಅದು ಕೇವಲ ಸಿಗುವುದು ಪರಮ ಪೂಜ್ಯರಿಂದ, ಹೆತ್ತ ತಂದೆ ತಾಯಿಗಳಿಂದ, ಸಮಾಜದ ಹಿರಿಯರಿಂದ ಅನ್ನೋದನ್ನು ದಯಮಾಡಿ ಯಾರು ಮರಿಬೇಕು. ಇದೀಗ ಅವ್ರು ಹೇಳಿದರು, ಕುಮಟಿಯವರು ಸ್ಪೀಚ್ ಮಾಡೋ ಮುಂದೆ ಹೇಳಿದರು, ನಾವು ಲಿಂಗಾಧಾರಣೆ ಮಾಡೋದಿಲ್ಲ. ಅದಕ್ಕೊಂದು ಕಾರಣ ಐತಿ. ವೀರಶೈವ ಲಿಂಗಾಯತ ಧರ್ಮ 3ನೇ ಶತಮಾನದ ಧರ್ಮ. ರೇಣುಕರು ಅದನ್ನು ಸ್ಥಾಪನೆ ಮಾಡಿದರು. ಅದ ನಂತರ 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮವನ್ನು ಬಸವಣ್ಣವರು ಸ್ಥಾಪನೆ ಮಾಡಿದರು. ಬಸವಣ್ಣನವರು ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಸ್ಥಾವರ ಲಿಂಗ, ಈಗೇನು 12 ಜ್ಯೋತಿರ್ಲಿಂಗ ಅದಾವು, ಅವು ಸ್ಥಾವರ ಲಿಂಗ, ಅವು ಅಳಗಾಡಂಗಿಲ್ಲ, ಅಲ್ಲೇ ನಾವು ಹೋಗಿ ಭೇಟಿ ಆಗ್ಬೇಕು. ಅವು ಸ್ಥಾವರ ಲಿಂಗ. ಆ ಸ್ಥಾವರ ಲಿಂಗಗಳನ್ನ ನಾವು ಹೋಗಿ ಪೂಜೆ ಮಾಡ್ಬೇಕಂತ ಪ್ರಯತ್ನ ಮಾಡ್ರೆ ಕೊಳ್ಳಾಗ ಜನಿವಾರ ಹಾಕೋರು ಅಂದ್ರು. ಕೊಳ್ಳಾಗ ಜನಿವಾರ ಹಾಕೋರು ಅಂದ್ರು, ಜನಿವಾರ ಹಾಕೊಳ್ಳಂಗಿಲ್ಲ ಅಂದ್ರು. ಅದಕ್ಕೆ ಅಲ್ಲಿ ನಾವು ಒಳಗೆ ಹೋಗೋಕೆ ನಮ್ದು ಕೊಡ್ಲಿಲ್ಲ. ಏನೋ ಅದು ಇತಿಹಾಸ ಆಗಿ ಕಡೆಗೆ ಬಸವಣ್ಣ ಅವರು ಬಂದು
ಲಿಂಗ ಇದ್ದಲ್ಲಿ ನಾವು ಹೋಗೋಕ್ಕಿಂತ ಅದ ಲಿಂಗವನ್ನು ನಮ್ಮ ಕೊಳ್ಳಲ್ಲಿ ಧರಿಸಿದ್ರೆ ಅಂಗವೆಲ್ಲ ಲಿಂಗವಾಗಿ ನಮ್ಮ ಇಡೀ ಶರೀರನ ಇವತ್ತು ದಿವಸ ಲಿಂಗವಾಗಿ ಪರಿವರ್ತನೆ ಆದೊಡೆ ನಾವು ಲಿಂಗಾಯತರು ಯಾರನ್ನಾರೆ ಮುಟ್ಟಿದ್ರೆ ಅವರು ಶುದ್ಧರಾಗ್ತಾರ ಅನ್ನುವಂತ ವಿಚಾರದಲ್ಲಿ ಇವತ್ತು ದಿವಸ ಇಷ್ಟಲಿಂಗವನ್ನ ಬಸವಣ್ಣವರು ಸ್ಥಾಪನೆ ಮಾಡಿದರು. ಬಹುಶಃ ನಾ ಅಣಕಿ ಹುಟ್ಟಿದಾಗಿಂದ ಮಣ್ಣು ಕೊಟ್ಟು ಬಂದ ಕೂಡ ನಾವು ಇನ್ನೂ ತನಕ ಜಳಕ ಮಾಡಿಲ್ಲ. ಯಾಕಂದ್ರೆ ನೀರು ತರೋರು ಹೆಣ್ಮಕ್ಳು, ಇವ್ರು ಬಂದು ಜಳಕ ಮಾಡ್ತಾರೆ. ಅದಕ್ಕೆ ನಾವು ಇನ್ನೂವರೆಗೆ ಜಳಕ ಈ ಜನ್ಮದ ಜಂಜಾಟದಿಂದ ಪರಮೇಶ್ವರನ ಪಾದಕ್ಕೆ ಸೇರಿದ, ಲಿಂಗಕ್ಕೆ ಹೋದ ಅನ್ನುವಂಥ ಒಂದು ಇದರಲ್ಲಿ ಇವತ್ತು ಧಾರವಾಡ ಕಡೆ ಆ ಕಡೆ ಈ ಕಡೆ ಭಾಳ ಕಡೆ ಕೇಳಿದೀವಿ ನಾವು, ಭಾಳ ಕಡೆ ಅದಿಲ್ಲ. ಮತ್ತು ಹಂಗೆ ಮಣ್ಣು ಕೊಟ್ಟು ಬಂದ ಜಳಕ ಮಾಡೋದಾದ್ರೆ ಬಹುಶಃ ಡಾಕ್ಟರ್ಗಳು ಏನಾಗ್ತಾರೋ ಗೊತ್ತಿಲ್ಲ, ಅವರ ಪೇಷಂಟ್ ಆಗ್ತಾರೆ. ಉದ್ದೇಶ ಹೇಳುವಂಥದ್ದು ಇಷ್ಟೇ, ಸಾಕಷ್ಟು ಒಳಪಂಗಡದಾಳೆ. ಒಳಪಂಗಡ ಇಲ್ಲದ ಜಾತಿ ಯಾವ್ದೈತಿ? ಇವತ್ತು ಕ್ರಿಶ್ಚಿಯನ್ ತಗೊಳ್ರಿ ಒಳಪಂಗಡ ಐತಿ, ಲಿಂಗಾಯತ ತಗೊಳ್ರಿ ಒಳಪಂಗಡ ಐತಿ, ಮುಸಲ್ಮಾನ್ ತಗೊಂಡ್ರಿ ಒಳಪಂಗಡ ಐತಿ, ಶಿಖರ್ ತಗೊಳ್ರಿ ಒಳಪಂಗಡ ಐತಿ, ಜೈನರು ತಗೊಳ್ರಿ ಒಳಪಂಗಡ ಐತಿ, ಎಲ್ಲರೂ ತಗೊಂಡ್ರಿ ಒಳಪಂಗಡ ಐತಿ. ಒಳಪಂಗಡ ಇಲ್ಲ ಇರ್ತಕ್ಕಂಥ ಯಾವುದೂ ಇಲ್ಲ. ಒಳಪಂಗಡದಾವ. ಆ ಒಳಪಂಗಡ ಇದರ ಅರ್ಥ ಇವತ್ತು ಈ ರಾಜಕಾರಣಿಗಳ ಒಳಪಂಗಡಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರು. ಅದನ್ನು ನಾವು ನೀವೆಲ್ಲ ಮರ್ತಿದ್ದೀವಿ. ಈಗ ಬಣಿಜ್ಗೆ ಇದು ಜಾತಿ ಅಲ್ಲ, ಇದು ಒಂದು ನಮ್ಮದ ಕಾಯಕ, ಉದ್ಯೋಗ, ವ್ಯಾಪಾರ ಮಾಡಿಕೊಂಡು ನಮ್ಮ ಬದುಕಿ ಇನ್ನೊಬ್ರಿಗೆ ಒಂದು ತನ್ನ ಕೊಟ್ಟು, ದುಃಖ ಇದ್ದವನ ಕಣ್ಣೀರು ಒರೆಸಿ, ಧೈರ್ಯ ಇದ್ದವನ ಧೈರ್ಯ ಹೇಳಿ, ಅವನ ಕಷ್ಟ ಸುಖದಾಗ ನಾವು ಭಾಗಿಯಾಗಿ ನಡೆಯುವಂತ ಒಂದು ಕಾಯಕ ಮಾಡುವಂತ ಜನಾಂಗಿದು. ಪಂಚಮಸಾಲಿ ಹೊಲದಾಗ ಉತ್ತಿ ಬೆತ್ತಿ ಇಡೀ ಜನರಿಗೆ ಹೊಟ್ಟಿಗೆ ಅನ್ನ ಹಾಕುವಂತ ಒಂದು ಸಮಾಜ. ಗಾಣಿಗೆರ ಎಣ್ಣೆ ತೆಗೆದ ನಮ್ಮ ದಿನ ನಮಗೆ ಬೇಕಾಗಿರ್ತಕ್ಕಂಥ ಎಣ್ಣೆ ತೆಗೆದು ಕೊಡುವಂತ ಒಂದು ಸಮಾಜ. ಚತುರ್ಥರು ಅಂದ್ರೆ ಮಲಗಾರರು ಶುದ್ಧವಾಗಿರ್ತಕ್ಕಂಥ ಕಾಯಿಪಲ್ಯ ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಅನ್ನೋ